ಇದು ಈ ಫೋನ್ ಪೇ ಸ್ಕ್ಯಾನರ್ ಮಾಡಿದ್ರೆ ನನ್ನ ನಂಬರ್ ಕಾಣಿಸ್ತಾ ಇದೆ ಸ್ಕ್ಯಾನ್ ಮಾಡೋರ್ಗೆಲ್ಲ. ಫೋನ್ ಪೇ ಪೇಟಿಎಂ ಈ ಅಪ್ಲಿಕೇಶನ್ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ, ಸೊ ನಿಮಗೆ ನೀವೇನಾದ್ರು ಅಮೌಂಟ್ ಯಾರಿಗಾರು ಪೇ ಮಾಡಿದಾಗ ಯು ಪಿ ಐ ಡಿ ಅಂತ ಬರುತ್ತೆ. ಸೊ ಯು ಪಿ ಐ ಡಿಲಿ ನಿಮ್ಮ ಮೊಬೈಲ್ ನಂಬರ್ ವಿಸಿಬಲ್ ಆಗ್ತಾ ಇರುತ್ತೆ. ಈ ಮೊಬೈಲ್ ನಂಬರ್ ತೊಗೊಂಡು ಕೆಲವೊಂದಷ್ಟು ಜನ ಕೆಲವರಿಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಮಿಸ್ಬಿಹೇವ್ ಮಾಡುವಂಥದ್ದು. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಒಬ್ಬ ಕಸ್ಟಮರ್ಗೂ ಸಹ ಅದೇ ರೀತಿ ಆಗಿದೆ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಕೊಟ್ಟಿದ್ದೆ, ಸೊ ಅವರು ಸಹ ಹೇಳಿದರು. ಸೊ ಆಡಿಯೋ ಇಲ್ಲಿದೆ, ಕೇಳ್ಕೊಬನ್ನಿ. ಆ್ಯಂಡ್ ಇದಕ್ಕೆ ಸೊಲ್ಯೂಷನ್ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐ ಡಿ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರಲ್ವಾ, ಲಾಗಿನ್ ಮಾಡಿದಾಗ ಸೊ ಅಲ್ಲಿ ಸೆಲೆಕ್ಟ್ ಅನದರ್ ಒನ್ ಐಡಿ ಅಂತ ಬರುತ್ತೆ. ಯು ಪಿ ಐ ಡಿ ಇರುತ್ತಲ್ವಾ, ಅದನ್ನ ಚೇಂಜ್ ಮಾಡ್ಕೋಬಹುದು, ಆಪ್ಷನ್ ಇದೆ. ಹೌದಾ? ಯಾಕಂದ್ರೆ ಎಲ್ಲ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ನಂಬರ್ ತಗೊಂಡು. ಯಾರು ಟೆಕ್ಸ್ಟ್ ಮಾಡ್ತಾರೆ ಮೇಡಮ್? ಅಷ್ಟೊಂದು ಫ್ರೀ ಆಗಿರ್ತಾರ ಕಸ್ಟಮರ್ಸ್ ಇಲ್ಲಿ ನಮ್ಮ ಆಫೀಸಿಗೆ ಬರ್ತಾರಲ್ವಾ, ಅವರು ಮನೇಲಿ ಏನಾದ್ರು ನೋಡಿದ್ರೆ ನಮ್ ಸಿಟಿ ಮಾಡ್ಬಿಡ್ತಾರ ಅಷ್ಟೇ. ಸೊ ಇಲ್ಲಿವರೆಗೂ ನೀವು ಆಡಿಯೋ ಕೇಳಿದಿರಾ, ಅದಕ್ಕೆ ಸೊಲ್ಯೂಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೀವು ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿ, ಲೆಫ್ಟ್ ಸೈಡಲ್ಲಿ ಪ್ರೊಫೈಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಿಮ್ಮ ಒಂದು ಇಮೇಜಸ್ ಸಿಂಬಲ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ ನಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಪ್ರೈಮರಿ ಯಾವುದಿರುತ್ತೋ ನಾವು ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಯು ಪಿ ಐ ಐ ಡಿಸ್ ಅಂತ ನೋಡು, ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ವಿಸಿಬಲ್ ಆಗ್ತದೆ. ನನ್ನ ಮೊಬೈಲ್ ನಂಬರು ಜೊತೆಗೆ @BI@YBL ಆ ಥರನೂ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಇದನ್ನ ಚೇಂಜಸ್ ಮಾಡಬೇಕು. ಸೊ ನೀವು ಸಹ ನಿಮಗೂ ಏನಾದ್ರು ಆಲ್ರೆಡಿ ಮೊಬೈಲ್ ನಂಬರ್ ಬಿಟ್ಟು ಬೇರೆ ಏನಾದ್ರು ನೇಮ್ ಏನಾದ್ರು ಇತ್ತು ಅಂತಾರೆ ಆ್ಯಸ್ ಇಟ್ ಈಸ್ ಹಾಗೆ ಇರಲಿ, ಪ್ರಾಬ್ಲಮ್ ಇಲ್ಲ. ಮೊಬೈಲ್ ನಂಬರ್ ಇತ್ತು ಅಂತಾರೆ ದಯವಿಟ್ಟು ಚೇಂಜಸ್ ಮಾಡಿ. ಸೊ ನಾನಿಲ್ಲಿ ಪ್ಲಸ್ ಅನ್ನೋರ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಇಲ್ಲಿ ಸಜೆಸ್ಟೆಡ್ ನೇಮ್ ಅಂತ ಬರುತ್ತೆ. ಸೊ ಓಕೆನಾ? ಸೊ ಆಲ್ರೆಡಿ ಸಜೆಸ್ಟೆಡ್ ನೇಮ್ ಬತ್ತು ಅಂತಾರೆ, ನೀವು ಅದನ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಪ್ರಿಫರ್ ಐ ಡಿಲಿ ಕ್ಲಿಕ್ ಮಾಡಿದ್ರೆ ನಮಗೆ ಏನು ನೇಮ್ ಬೇಕೋ ನಾವಿಲ್ಲಿ ಟೈಪ್ ಮಾಡಿ, ಇಲ್ಲಿ ಅವೈಲೇಬಲ್ ಅಂತ ಬರಬೇಕು. ಬಂದ ತಕ್ಷಣ ಇಲ್ಲಿ ಕ್ರಿಯೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮಾಡಿದಂಥ ಯು ಪಿ ಐ ಡಿ ಇಲ್ಲಿದೆ. ಸೊ ನಾನಿಲ್ಲಿ ಆ್ಯಕ್ಟಿವೇಟ್ ಅಂತಂದ್ಬಿಟ್ಟು ಕ್ಲಿಕ್ ಮಾಡ್ತಾ ಇದ್ದೀನಿ. ಮ್ಯಾನೇಜ್ ಪೇಮೆಂಟ್ಸಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಒಂದು ಯು ಪಿ ಐ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಇದು ಇಂಪಾರ್ಟೆಂಟು. ನಾವಿಲ್ಲಿ ಅಲ್ಲೇನು ಯು ಪಿ ಐ ಡಿ ಕ್ರಿಯೇಟ್ ಮಾಡಿದ್ದೀವಲ್ಲ ಅದು ಈ ಯು ಪಿ ಐ ಸೆಟ್ಟಿಂಗ್ಸಲ್ಲಿ ವಿಸಿಬಲ್ ಆಗ್ತಿರುತ್ತೆ. ಸ್ವಲ್ಪ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ನನ್ನ ಪ್ರೈಮರಿ ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ಇತ್ತು, ಇಲ್ಲಿ ಡಿಸ್ಪ್ಲೇ ಆನ್ ಹೋಮ್ ಅಂತ ಇದೆಯಲ್ವಾ, ಇಲ್ಲಿ ಒಂದು ಸಿಂಬಲ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಏನು ಕ್ರಿಯೇಟ್ ಮಾಡಿದ್ನಲ್ಲ ಯು ಪಿ ಐ ಡಿ ಅದೆಲ್ಲ ಇಲ್ಲಿ ಲೀಸ್ಟ್ ಇದೆ. ಬಟ್ ಇಲ್ಲಿ ಪ್ರೈಮರಿ ಇರುವಂಥದ್ದು ಯಾವುದಿದೆ, ಮೊಬೈಲ್ ನಂಬರ್ದು ವಿಸಿಬಲ್ ಆಗ್ತದೆ. ಸೊ ನಾನಿಲ್ಲಿ ನನಗೆ ಯಾವುದು ಮೊಬೈಲ್ ನಂಬರ್ ವಿಸಿಬಲ್ ಆಗಬಾರ್ದು. ಸೊ ಅದರ್ ಬೇರೆ ಎಲ್ಲ ಇದು ಫಸ್ಟ್ ಒನ್ ಬಿಟ್ಟು ರಿಮೈನಿಂಗ್ 3 ಮೊಬೈಲ್ ನಂಬರು ವಿಸಿಬಲ್ ಆಗೋದಿಲ್ಲ. ಸೊ ನಾನು ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ, ಸೇವ್ ಅಂತ ಕ್ಲಿಕ್ ಮಾಡಿದೆ. ಸೊ ಸೇವ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಆಟೋಮೆಟಿಕಲಿ ಚೇಂಜಸ್ ಆಯಿತು. ಸೊ ಇದು ಮೇನ್ ಇಲ್ಲಿ. ಸೊ ಇಲ್ಲಿ ಸೇವ್ ಮಾಡಿದ ನಂತರ ಇಲ್ಲಿ ನಿಮ್ಮ ಯು ಪಿ ಐ ಡಿ, ಇವಾಗ ಯಾರೇ ನಿಮ್ಮ QR ಕೋಡ್ಗೆ ಪ್ರೈಮರಿ ನೀವೇನು QR ಕೋಡ್ ಪ್ರಿಂಟ್ ಮಾಡಿ ಇಲ್ಲ ಅಂದರೆ ನಂಬರ್ ಟು ನಂಬರ್ ಏನಾದರೂ ಸೇವ್ ಮಾಡೋಕ್ಕೋದ್ರೂ ಸಹ ಇಲ್ಲಿ ನೋಡಿ ಯು ಪಿ ಐ ಡಿಲಿ ಚೇಂಜಸ್ ಆಗಿದೆ. ಸೊ ಅವ್ರಿಗಿಲ್ಲಿ ಮೊಬೈಲ್ ನಂಬರ್ ವಿಸಿಬಲ್ ಆಗೋದಿಲ್ಲ, ಓನ್ಲಿ ವಿಸಿಬಲ್ ಆಗುವಂಥದ್ದು ನಿಮ್ಮ ನೇಮ್ ಇರುತ್ತೆ. ನೀವೇನು ಯು ಪಿ ಐ ಡಿ ಕ್ರಿಯೇಟ್ ಮಾಡಿರ್ತೀರಲ್ವ ಅದು ಮಾತ್ರ ವಿಸಿಬಲ್ ಆಗುತ್ತೆ. ಸೊ ಈ ರೀತಿಯಾಗಿ ಫೋನ್ಪೇ ಅಪ್ಲಿಕೇಶನ್ ನೀವು ಯು ಪಿ ಐ ಡಿನ ಚೇಂಜಸ್ ಮಾಡುವಂಥದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ಪೇಟಿಎಮ್ಮಲ್ಲಿ ಯಾವ ರೀತಿ ಯು ಪಿ ಐ ಡಿನ ಚೇಂಜಸ್ ಮಾಡುವಂಥದ್ದು ಜಸ್ಟ್ 4 ಸ್ಟೆಪ್ಸ್ ಇದೆ. ಸೊ ನಾನು ಅದರದ್ದು ವಿಡಿಯೋ ಸಹ ಮಾಡಿದ್ದೀನಿ, ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ನಾನು ಸಿಂಪಲಾಗಿ ಹೇಳಬೇಕು ಅಂತಂದರೆ ಪ್ರೊಫೈಲ್ ಕ್ಲಿಕ್ ಮಾಡಿ ಆ್ಯಂಡ್ ಯು ಪಿ ಐ ಸೆಟ್ಟಿಂಗ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಎಡಿಟ್ ಯು ಪಿ ಐ ಡಿ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ, ನಿಮ್ಗೆ ಏನು ನೇಮ್ ಬೇಕೋ ಅಲ್ಲಿನ ಚೇಂಜ್ ಮಾಡಿ ಸೇವ್ ಮಾಡುವಂಥದ್ದು 4 ಸ್ಟೆಪ್ ಇದೆ. ಆ್ಯಂಡ್ ಲಿಂಕ್ ನೀವು ವಿಡಿಯೋ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ದಯವಿಟ್ಟು ಅಲ್ಲಿ ಕ್ಲಿಕ್ ಮಾಡಿ. ಆ್ಯಂಡ್ ಒನ್ ಮೋರ್ ಟೈಮ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ.